ಯಾವುದು ವೆಜಿಟೇಬಲ್ಸ್ ಇಲ್ಲ ಅಂದಾಗ ಚಪಾತಿಗೆ ಒಂದು ಸೈಡ್ ಡಿಶ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಜುನ್ಕ ಅಂತ ಕರೀತಾರೆ. ಕಡಲೆ ಹಿಟ್ಟು ಅಥವಾ ಹುರುಳಿಕಾಳು ಹಿಟ್ಟಲ್ಲಿ ಮಾಡುವಂತ ಈ ಸಿಂಪಲ್ ರೆಸಿಪಿನ ನೋಡೋಣ. ಫಸ್ಟ್ ಒಂದು ಪ್ಯಾನ್ ಅಲ್ಲಿ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡು ಅದ್ರ ಸಿಪ್ಪೆ ತೆಗೆದು ಅದನ್ನ ಸ್ವಲ್ಪ ಕ್ರಶ್ ಮಾಡಿ ಎತ್ತಿಟ್ಕೊಳ್ಳೋಣ. ಮತ್ತೆ ಅದೇ ಪ್ಯಾನ್ ಅಲ್ಲಿ 2 to 3 ಸ್ಪೂನ್ಸ್ ಆಯಿಲ್ ಹಾಕಿ ಕಾದ್ಮೇಲೆ ಜೀರಿಗೆ, ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸೊಪ್ಸಿಗೆ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದೆಲ್ಲಾನು ಫ್ರೈ ಮಾಡಿ ಪೂರ್ತಿ ಕ್ರಶ್ ಮಾಡಿ ಎತ್ತಿಟ್ಕೊಂಡಿರುವಂತ ಕಡಲೆಕಾಯಿ ಬೀಜ ಕೂಡ ಇದಕ್ಕೆ ಇವಾಗ ಆಡ್ ಮಾಡಬೇಕು. ಇದಕ್ಕೆ ಬೇಕಾಗಿರೋಷ್ಟು ಹುಣಸೆ ಹಣ್ಣು ರಸ, 1 ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಇವೆಲ್ಲಾನು ಹೊಂದ್ಕೊಳ್ಳೋ ತನಕ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನಾನು ಇವತ್ತಿಲ್ಲಿ ಹುರುಳಿಕಾಳು ಹಿಟ್ಟನ್ನ ತಗೊಂಡಿದ್ದೀನಿ. 2 to 3 ಸ್ಪೂನ್ಸ್ ಆಫ್ ಹುರುಳಿಕಾಳು ಹಿಟ್ಟಿಗೆ 1 ಲೋಟ ಅಷ್ಟು ನೀರ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಹುರಿಬೇಕು, ಕುದಿ ಬರಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡಬೇಕು. ಇದಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಬಾಣ್ಲಿಗೆ ಯಾವುದೇ ರೀತಿ ತಳ ಅಂಟ್ಕೊಳ್ಳೋದಿಲ್ಲ. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೊಟ್ಟಿ ಅಥವಾ ಚಪಾತಿಗೆ ಒಂದು ಒಳ್ಳೆ ಸೈಡ್ ಡಿಶ್ ಜುನ್ಕ ರೆಡಿ ಆಗತ್ತೆ.